ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಟಾಮು ನೀನೊಂದು ಹಾಯ್ ಹೇಳು. ಅವನಿಗೆ ನಾನ್ ವೆಜ್ ಕುದಿಸ್ಬಿಟ್ಟು ಬೆಳಗ್ಗೆ ಎತ್ತಿಟ್ಬಿಟ್ಟೆ ಫ್ರೆಂಡ್ಸ್ ಅವ್ನ ರೂಮಲ್ಲಿ. ಸೋಮವಾರ ಇವತ್ತು ಮನೆ ಒಳಗೆ ಇಟ್ಕೊಬಾರ್ದು ಅಂದ್ಬಿಟ್ಟು ನನ್ನ ಮುಖನ ಗುರಾಯಿಸ್ಕೊಂಡು ನೋಡ್ತವನೆ. ಕುದಿಸಿ ಇಟ್ಟಿದ್ದಾಳೆ, ನನಗಿನ್ನೂ ಊಟ ಕೊಟ್ಟಿಲ್ಲ ಅಂದ್ಬಿಟ್ಟು. ನೈಟಿಗೆ ಅನ್ನ ಇದ್ರೆ ಹಾಕ್ಬಿಡ್ತಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಇಲ್ಲ, ಮುದ್ದೆ ಕಲ್ಸಟ್ರೆ ಅವ್ನು ತಿನ್ನೋದಿಲ್ಲ. ಅದಕ್ಕೆ ಅವನಿಗೋಸ್ಕರ ಬೆಳಗ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಲುಕ್ ಕೊಟ್ಟವನೆ ಹಂಗೆ ಸ್ಕೆಚ್ ಹಾಕಿ ನನಗೇನೋ ಹೆಚ್ಚು ಕಡಿಮೆ ಮಾಡೋ ಥರ. ನೆನೆ ಹೆವಿ ಊಟ ತಿಂದ್ಬಿಟ್ವಲ್ಲ ಫ್ರೆಂಡ್ಸ್, ನಾನ್ ವೆಜ್ಜು. ಅದು ವಿಚಿತ್ರವಾಗಿ ಏನೇನೋ ಮಾಡಿಬಿಟ್ಟು ಸಖತ್ತಾಗಿತ್ತು ಫ್ರೆಂಡ್ಸ್. ಆದರೆ ನೆನೆ ಅದೆಲ್ಲ ಒದ್ದಾಡ್ಕೊಂಡು ಮಾಡಿರೋದಕ್ಕೋ ಏನೋ ಬೇಡಪ್ಪ ಅಂತ ಅನ್ನಿಸ್ತಿತ್ತು. ಶಿವ ಬಲವಂತ ಮಾಡಿದ್ರು ತಿನ್ನಲಿಲ್ಲ. ಈಗ ತಿನ್ನಬೇಕು ಅನ್ನಿಸ್ತಿದೆ, ಆದರೆ ಇವತ್ತು ತಿನ್ನಂಗೆ ಇಲ್ಲ ಸೋಮವಾರ. ಅದಕ್ಕೆ ನನ್ನ ಫೇವ್ರೇಟ್ ಏನಾದರೂ ಮಾಡೋಣ ಇವತ್ತು ಶಿವಗೋಸ್ಕರ, ಗಂಡಗೋಸ್ಕರ. ಅಯ್ಯೋ ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ಇದಿಷ್ಟ ಆಗಲ್ಲ, ಅದು ಮಾಡಬಾರ್ದು ಇದು ಮಾಡಬಾರ್ದು, ಯಾವುದಿಲ್ಲ ಫ್ರೆಂಡ್ಸ್. ಇವತ್ತು ನಾನು ಇಷ್ಟಪಟ್ಟಿದ್ದೇ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಅನ್ನ ದಾಲ್ ಮಾಡ್ತೀನಿ ಫ್ರೆಂಡ್ಸ್. ಸೊರೆಕಾಯಿ ಹಾಕ್ಬಿಟ್ಟು ಪಪ್ಪು ಸಾರು ಮಾಡ್ತೀನಿ, ಸೂಪರಾಗಿರ್ತೈತೆ. ಈಗ ಶಿವ ಹಾಲು ತರಕ್ಕೆ ಹೋಗೈತೆ ಫ್ರೆಂಡ್ಸ್. ಚಳಿ ಆಗ್ತೈತೆ, ಟೀ ಮಾಡ್ಕೊಡು ಅಂದ್ಬಿಟ್ಟು ಟೀ ಮಾಡ್ಕೊಟ್ಬಿಟ್ಟು ದಾಲ್ ಮಾಡ್ತೀನಿ ಫ್ರೆಂಡ್ಸ್. ಬಾಯಿಲಿ ಅನ್ನ ಮಾಡ್ತಿದ್ದೀನಿ, ಬಾಯಿಲಿ. ಬೆಳಗ್ಗೆ ಟೀ ಕಾಫಿ ಕುಡಿತಾರೆ. ನಾನ್ ವೆಜ್ ಕೇಳ್ಕೊಂಡು ಕೂತಿದ್ಯಲ್ಲ ನೀನು, ಎಂಥವ್ನ ನೀನು? ಇರೋ ಅನ್ನ ಮಾಡ್ತಿದ್ದೀನಿ ಬಿಸಿ ಬಿಸಿ. ಒಂದು ರೌಂಡ್ ಓಡಾಡ್ಕೊಂಡು ಬರೋಗು. ಅಪ್ಪಿ ನಡ್ಕೊಂಡಾದ್ರೂ ಹೋದ್ರೆ ವಾಕಿಂಗ್ ಆದ್ರೂ ಆಗ್ತಿತ್ತು ತಾನೆ? ಬ್ರೂ ಐತೆ, ಬ್ರೂ ಎಲ್ಲಿದೆಯೋ ಅಲ್ಲಿದೆ ಆನಂದ. ಟಾಮಕ್ ತಂದಿದ್ಯಾ ನನಗೆ ಬ್ರೆಡ್ಡು? ದಿನ ಕಾಫಿ ಟೀ ಕುಡಿಯಲ್ಲ ಫ್ರೆಂಡ್ಸ್. ಇವಾಗ ಶಿವಾಗೆ ನೀರು ಕಾಯಿಸೋ ಕೆಲಸ ಐತಲ್ಲ, ಚಳಿನಲ್ಲಿ ನೀರು ಕಾಯಿಸ್ಬೇಕಲ್ಲ ಅಂದ್ಬಿಟ್ಟು ಕಾಫಿ ತಂದಿದೆ. ಯಾವಾಗಲಾದರೂ ಕುಡಿಬೇಕು ಅನಿಸ್ದಾಗ, ಹೆವಿ ಚಳಿನಲ್ಲೇ ಇದ್ದೀವಿ ಆಲ್ರೆಡಿ, ಹೆವಿ ಚಳಿ ಅನ್ನಿಸ್ದಾಗ ಈ ಥರ ಸಂದರ್ಭಗಳಲ್ಲಿ ಮಾತ್ರ ನಾವು ಕಾಫಿಯನ್ನು ತೊಗೋತೀವಿ ಫ್ರೆಂಡ್ಸ್. ಸೊರೆಕಾಯಿ ಐತೆ ಮನೇಲಿ, ನೋಡ್ಕೊಂಡೇ ಇಲ್ಲ. ಇದನ್ನು ನಾನು ಹಾಲು ಸಾರು ಮಾಡೋಣ ಅಂತ ತಂದಿದ್ದು ಫ್ರೆಂಡ್ಸ್. ಅರ್ಧ ಹಾಲು ಸಾರು ಮಾಡಿಬಿಟ್ಟು ಇನ್ನು ಅರ್ಧ ಪಪ್ಪು ಮಾಡಿದ್ರೆ ಸೂಪರಾಗಿರ್ತೈತೆ. ಹಂಗೆ ಮಾಡ್ತೀನಿ. ಶಿವಣ್ಣಗೆ ಇಷ್ಟ ಇಲ್ಲದೇ ಇರೋ ಅಡುಗೆ ಫ್ರೆಂಡ್ಸ್. ಇವತ್ತು ದಿನ ಗಂಡನಿಗೆ ಮಕ್ಕಳಿಗೆ ಇಷ್ಟ ಆಗಿರೋದೇ ಮಾಡಿಕೊಡ್ರೆ ನಾವು ಇಷ್ಟಪಟ್ಟಿರೋ ತಿನ್ನೋದು ಯಾವಾಗ? ನಮಗೂ ಒಂದು ಇಷ್ಟಗಳೈತೆ ಫ್ರೆಂಡ್ಸ್. ಅದಕ್ಕೆ ಟೊಮೊಟೊ KG 60 ಅಂತೆ ಫ್ರೆಂಡ್ಸ್. ಈ ಸಾಂಬಾರಿಗೆ ಟೊಮೊಟೊ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು. ಏನು ಮಾಡಲಿ ಫ್ರೆಂಡ್, ಹುಣಸೆ ರಸ ಹಾಕಿದ್ರೆ ದುರ್ವಿದಿಯೇ. ಟೊಮೊಟೊ ರೇಟ್ ಕಡಿಮೆ ಆಗೋವರೆಗೂ ತಲೆನೋವು ಕಡಿಮೆ ಆಗಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೆ. ಫ್ರೆಂಡ್ಸ್ ಕ್ವಿಕ್ಕಾಗಿ ಆಗಬೇಕು ಅಂತ ಈ ಥರ ತೊಗರಿಬೇಳೆ 1 ಕಪ್ ಅಷ್ಟು, 2 ಸ್ಪೂನ್ ಅಷ್ಟೇ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು. ಈರುಳ್ಳಿ, ಹುಣಸೆಹಣ್ಣು, ಸೊರೆಕಾಯಿ, 1 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಕಿವುಚಿ ಹಾಕೋದು ಕಷ್ಟ ಅಂದ್ಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಹಾಕಿ ಪಪ್ಪು ಮಾಡಿದ್ರೆ ಶಿವಾಗ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು 2 ವಿಸಿಲ್ ಕೂಗಿಸ್ಬೇಕು ಫ್ರೆಂಡ್ಸ್. ಆಮೇಲೆ ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೋತೇನೆ. ಬೆಳ್ಳುಳ್ಳಿ ಹಾಕಿಲ್ಲ ಫ್ರೆಂಡ್ಸ್, ಬೆಳ್ಳುಳ್ಳಿ ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು, ಸೂಪರಾಗಿರ್ತೈತೆ. ಕೋತಿ ಎಲ್ಲೈತೆ? ಯಜಮಾನ್ರ ಮನೆ ಕರ್ಕೊಬರೋಕೆ ಬಾಳೆಹಣ್ಣು ಕೊಟ್ಟಿ. ಕಿರಂದ್ರೂ ಪರವಾಗಿಲ್ಲ, ಎತ್ತಕೊಂಡ್ ಬಾ. ಫ್ರಸ್ಟ್ರೇಟ್ ಇದು ಫ್ರೆಂಡ್ಸ್ ಟ್ರೀಟ್ಮೆಂಟ್ಗೆ ಏನಂತಾರೆ? ಫಸ್ಟ್ ರೈಡ್. ಬಿಸ್ಕೆಟ್ ತಿಂತೀಯಾ? ಟಮೋ ಬರೋ ಬಿಸ್ಕೆಟ್ ತಿನ್ನೋಣ. ಗೋ ಬ್ಯಾಕ್. ಲಾರಿ ಥರ ಹಿಂದಕ್ಕೆ ಹೋಗ್ತಾನೆ. ಓನ್ಲಿ 3 ಬಿಸ್ಕೆಟು ತಿನ್ಬಿಟ್ಟು ರೆಸ್ಟ್ ಮಾಡು. ಒಂದೇ ಒಂದು ಬಿಸ್ಕೆಟ್ ತಗೋ. ಚೋಟು ಇದ್ದಾಗ ತಿಂತಾನೆ ಇರಲಿಲ್ಲ, ಅವನಿಗೆ ಕೊಟ್ಬಿಡ್ತಿದ್ದ ಎಲ್ಲ. ಅವನೊಂಥರ ತಾಯಿ ಕರಳು. ಶಿವ ಯಾಕೆ ಬೇಡ ಅಂತಿದ್ದಂದ್ರೆ ಫ್ರೆಂಡ್ಸ್, ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಅರ್ಧ ಗಂಟೆಯಲ್ಲಿ ಟಿಫನ್ ಮಾಡ್ಕೋತಿದ್ದೆ. ನಮ್ಮದು ಪೂಜೆ ಆಗೋವರೆಗೂ ಇಲ್ಲ, 10:30ವರೆಗೂ. ಅದಕ್ಕೆ ನಾವು 1-2 ಬಿಸ್ಕೆಟ್ ತಿಂದ್ರೇ ನಮಗೆ ಎನರ್ಜಿ. ಬಿಸ್ಕೆಟ್ ತಿಂದ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಮನೆ ಕ್ಲೀನಿಂಗ್ಗೆ ಸ್ಟಾರ್ಟ್ ಆಗ್ತೀನಿ ಫ್ರೆಂಡ್ಸ್. ಸಾಂಬಾರು ವಿಸಿಲ್ ಬಂದರೆ ಒಗ್ಗರಣೆ ಹಾಕ್ಬಿಟ್ಟು. ಅಪ್ಪಿ ಇವತ್ತು ನಿನ್ನ ಫೇವ್ರೇಟ್ ಸಾಂಬಾರು ಅಪ್ಪಿ, ಕಳೆದೋಗ್ತೀಯಾ? ಅದು ಸರ್ಪ್ರೈಸ್ ಆ್ಯಂಡ್ ಸೀಕ್ರೆಟ್. ತಿನ್ಬೇಕಾದ್ರೇ ಹೇಳೋದು ನಾವು. ಸಾಂಬಾರಿಗೆ ಕರಿಬೇವು ಬೇಕು ಫ್ರೆಂಡ್ಸ್. ಈ ದಾಲಲ್ಲಿ ಕರಿಬೇವೇ ಹೈಲೈಟ್ ಫ್ರೆಂಡ್ಸ್. ಒಗ್ಗರಣೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ. ಕರಿಬೇವು ಲವರ್ ಫ್ರೆಂಡ್ಸ್ ನಾನು, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕೆಲವರು ಊಟದಲ್ಲಿ ಕರಿಬೇವು ಸೈಡಿಗೆ ಬಿಸಾಕ್ತೀರಾ ಫ್ರೆಂಡ್ಸ್, ಹಂಗೆ ಬಿಸಾಕಬಾರ್ದು. ಅದು ಕಣ್ಣಿಗೆ, ಕೂದಲು ಬೆಳಕೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಹಂಗೆ ಅಂದ್ಕೊಂಡು ಆಯ್ಕೊಂಡು ತಿಂತೀನಿ. ಉಪಯೋಗನೇ ಇಲ್ವಲ್ಲ ಹೆಂಗೆ ಫ್ರೆಂಡ್ಸ್? ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೈ ಬರ್ತ್ ಪ್ರಾಬ್ಲಮ್ ಅನ್ಕೋಬೇಕಷ್ಟೇ. ಎಲ್ಲೋ ಒಂದೊಂದು ಎಲ್ಲ ಐತೆ. ಯಾರಾದರೂ ಊಟದಾಗ ಫ್ರೆಂಡ್ಸ್ ಹೆಣ್ಮಕ್ಳು ಒಂದೊಂದು ಅನ್ಕೊತಾರೆ, ನನ್ನ ಕಣ್ಣು ಎಷ್ಟು ಚೆನ್ನಾಗಿದಲ್ಲ, ನಾನು ಎಷ್ಟು ಬೆಳ್ಳಗಿದ್ದೀನಲ್ಲ, ನಾನು ಎಷ್ಟು ಸ್ಲಿಮ್ ಆಗಿದ್ದೀನಲ್ಲ, ನಾನು ಎಷ್ಟು ಉದ್ದ ಇದ್ದೀನಲ್ಲ, ನನ್ನ ಕೂದಲು ಎಷ್ಟು ಉದ್ದ ಐತಲ್ಲ,
ಹಿಂಗೇನಾರ ಒಂದು ಹೇಳ್ಕೊಬೋದು ಫ್ರೆಂಡ್ಸ್. ಹೆಣ್ಮಕ್ಳು ಎಲ್ಲರಲ್ಲೂ ಒಂದೊಂದು ಏನೋ ಒಂದು ಸುಂದರವಾಗಿರೋ ರೂಪ ಇರ್ತೈತೆ. ನನಗೆ ಹೇಳ್ಕೊಳಕ್ಕೆ ಇಲ್ಲ. ತಲೆ ಕೂದಲು ಉದ್ದ ಇಲ್ಲ, ಬೆಳ್ಳಗಿಲ್ಲ, ಸ್ಲಿಮ್ ಇಲ್ಲ. ಎಂಥ ಜೀವನ ಫ್ರೆಂಡ್ಸ್ ಇದು. ಕಾಮಿಡಿ ಅನ್ನಿಸ್ತಿದೆ. ಇನ್ನೇನು ಹುಟ್ಟಿದ್ದು ನಾನು ಭೂಮಿ ಮೇಲೆ ಅಂತ. ಹೋಗಲಿ ಬಿಡಿ ಫ್ರೆಂಡ್ಸ್, ಬೆಳಗ್ಗೆ ಡಿಪ್ರೆಷನ್ಗೆ ಹೋಗೋದು ಬೇಡ. ಇಲ್ಲಿ ಫ್ರೆಂಡ್ಸ್ ಮೇಲೆಲ್ಲ ಹಿಮ ಇನ್ನೂ ಬೀಳ್ತಾನೆ ಇರುತ್ತೆ. ಈಗ ಒಗ್ಗರಣೆ ಹಾಕ್ಬಿಟ್ಟು ಶಿವನ ಆಚೆ ಕಳಿಸ್ತಾರೆ. ನೆಕ್ಸ್ಟ್ ಕೆಲಸ ನಾವು ಮಾಡೋಕ್ಕಾಗೋದು ಫ್ರೆಂಡ್ಸ್ ಮನೆ ಕ್ಲೀನಿಂಗ್ಗೆ. ಒಗ್ಗರಣೆ ಐಟಮ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಬೇವು, ಕೊತ್ತಂಬರಿ, ಒಂದು 2 ವಿಸಿಲ್ ಬರ್ಸ್ಕೊಂಡಿದ್ದೆ. ಇದನ್ನು ಮಸ್ಕೋಬೇಕು. ಮುದ್ದೆಗೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈ ಸಾಂಬಾರು, ಬರೀ ಅನ್ನಕ್ಕೆ ಮಾತ್ರ. ನುಣ್ಣಗೆ ಮಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅರಿಶಿನ ಹಾಕ್ಕೊಂಡು, ಉಪ್ಪು ಸರಿ ಅಂತ ನೋಡಿಕೊಂಡು ಕುದಿಸ್ಕೋಬೇಕು. ಮೊದಲೇ ನೀರು ಜಾಸ್ತಿ ಹಾಕೊಬಿಟ್ರೆ ಮಸೆಯೋಕ್ಕಾಗಲ್ಲ ಅಂದ್ಬಿಟ್ಟು ನೀರು ಕಮ್ಮಿ ಹಾಕಿ ವಿಸಿಲ್ ಬರ್ಸ್ಕೊಂಡೆ. ಇದು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಬೇರೆ ಪಾತ್ರೆ ಎತ್ಕೊಂಡು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ ಹಾಕೋಬೇಕು ಫ್ರೆಂಡ್ಸ್. ಮೇಯ್ನು ಫ್ಲೇವರ್ ಸಕ್ಕತ್ತಾಗಿರ್ತೈತೆ ಅನ್ನೋದಲ್ಲಿ ತಿನ್ನಬೇಕಾದ್ರೆ. ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಹಿಂಗೂ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್. ಅದೊಂದು ಹಾಕ್ಕೊಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರ್ತದೆ ಟೇಸ್ಟು. ಇವಿಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ಲೇವರೇ ಹೈಲೈಟ್ ಇದರಲ್ಲಿ ತಿನ್ನಬೇಕಾದ್ರೆ. ಅದಕ್ಕೆ ಅದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಾರು ಕುದಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋದು. ಇವತ್ತೇ ಎಲ್ಲ ಒಗ್ಗರಣೆ ಐಟಮ್ಸ್ ಹಾಕಿ ಸಾಂಬಾರು ನೀಟಾಗಿ ಮಾಡಿರೋದು ಫ್ರೆಂಡ್ಸ್. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಬಿಟ್ರೆ ರೆಡಿ. ಇವತ್ತು ದೀಪ ಹಚ್ತವ್ರೆ ಶಿವಕುಮಾರ್ ಅವರು. ದೀಪಕ್ಕೆ ಬತ್ತಿ ಹಾಕಕ್ಕೆ ಬರ್ತಾ ಇಲ್ಲ. ನನ್ನ ಪರಿಸ್ಥಿತಿ ಯಾವ ಥರ ಇದೀನಿ ಅಂದರೆ ಬತ್ತೈತೆ, ಆದರೂ ಸ್ವಲ್ಪ ಆ್ಯಕ್ಟಿಂಗು. ಭಕ್ತಿ ಜಾಸ್ತಿ ಆದಾಗ ಹಿಂಗೆ ವಿಭೂತಿ ಎಣ್ಣೆ ಮೇಲೆ ಬತ್ತೈತೆ. ವಾವ್, ಎಣ್ಣೆ ಹಾಕ್ಕೊಳ್ಳಿ, ಹೂವು ನೀಟಾಗಿ ಜೋಡಿಸ್ಕೊಳ್ಳಿ. ಕೆಂಪು ಹೂವನ್ನು ಜೋಡಿಸಿ ಇಡಬೇಕಪ್ಪ, ಲಕ್ಷಣವಾಗಿ ಕಾಣಿಸ್ತೈತೆ. ಬರೀ ಹಳದಿನೇ ಇಟ್ಟಿದ್ಯಾ? ಹಾಂ ಹಾಂ. ಪೂಜೆ ಮುಗಿದ ನಂತರ ಪ್ರಸಾದ. ಏನು ಭಕ್ತಿ ಎದ್ದು ಕಾಣಿಸ್ತೈತೆ ಮುಖದಲ್ಲಿ ಭಕ್ತಿ. ಇರುಟಮ್ಮ, ಅನ್ನ ತಣ್ಣಗಾದ್ಮೇಲೆ ತಿನ್ನುವಂತೆ. ಚೆನ್ನಾಯ್ತಾ? ಓಕೆ ಫ್ರೆಂಡ್ಸ್, ಗಂಡ ಆದವರು ಇಷ್ಟು ಬೇಗ ರೆಡಿ ಆಗೋರೆ. ಹೆಂಡತಿ ಆದವಳು ನಮ್ಗೆ ಎಷ್ಟು ಕೆಲಸ ಇರ್ತೈತೆ ಫ್ರೆಂಡ್ಸ್. ಬರೀ ಎದ್ದು ಟೀ ಕೊಟ್ಬಿಟ್ಟು ರೆಡಿ ಆಗಿರೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಫ್ರೆಶ್ ಆಗ್ಬಿಟ್ಟು ಬಂದು ರಂಗೋಲಿ ಹಾಕ್ಬಿಟ್ಟು ಮತ್ತೆ ಒಂದ್ಸಲ ದೀಪ ಹಚ್ಚಬೇಕು. ಇದೇ ಮೊದಲನೇ ಸಲ ಶಿವ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದ್ದು. ಒಂದು ಸ್ವಲ್ಪ ಕೆಲಸ ಕಮ್ಮಿ ಆದಂಗೆ ಆರಾಮ್ ಅನ್ನಿಸ್ತು ನನಗೆ. ಗಂಡ್ಮಕ್ಳು ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಫ್ರೆಂಡ್ಸ್. ಆದರೆ ಶಿವ ಮಾಡಲ್ಲ. ಶನಿವಾರ ಮಾತ್ರ ಫಿಕ್ಸ್ ಆಗ್ಬಿಟ್ಟೈತೆ, ಅವತ್ತು ಮಾತ್ರ ಮಾಡ್ತೀನಿ ಅಂದ್ಬಿಟ್ಟು. ಇವತ್ತೇನೋ ದೇವ್ರ ಬಲಗಡೆ ಎಬ್ಬಿಸಿತ್ತೋ ಏನೋ, ಎದ್ದು ಪೂಜೆ ಮಾಡಿತ್ತೋ, ಹಂಗಾಗಿ ಸ್ವಲ್ಪ ಆರಾಮಾಗೆ ರೆಡಿ ಆದೆ ನಾನಂತೂ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ಸ್ವಸ್ಟಿಕ್ಕಲ್ಲಿ ರಂಗೋಲಿ ಹಾಕ್ಕೊಂಡೆ ಫ್ರೆಂಡ್ಸ್. ಸ್ವಸ್ಟಿಕ್ ಥರ ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ. ಲಕ್ಷ್ಮೀ ದೇವಿ ಒಳಗಡೆ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಬರ್ಕೊಳ್ಳೋದು ಫ್ರೆಂಡ್ಸ್. ಆದರೂ ನಾವು ಕಷ್ಟಪಟ್ಟು ದುಡಿದ್ರೇನೆಲ್ಲ ಅವರೂ ಬರೋದು. ಮತ್ತು ಮೆಟ್ಲತ್ರ ಈ ಥರ ಪುಟ್ಟರಾಣಿ ರಂಗೋಲಿ ಹಾಕ್ಕೊಂಡು 13ರಿಂದ 1 ಚುಕ್ಕಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಬಾಗಿಲು ಸ್ವಲ್ಪ ಚಿಕ್ಕದಿರೋದ್ರಿಂದ ಈ ರಂಗೋಲಿ ತುಂಬ ದೊಡ್ಡದಾಗೆ ಕಾಣಿಸ್ತಾ ಇತ್ತು ನಮ್ಮ ಬಾಗಿಲಲ್ಲಿ. 13 ಚುಕ್ಕಿ ಸಮ ಚುಕ್ಕಿ ರಂಗೋಲಿ, 13 ಚುಕ್ಕಿ ಲೈನ್ ಇಟ್ಕೊಂಡು, ಆಮೇಲೆ 1 ಚುಕ್ಕಿ ಕಡಿಮೆ ಮಾಡ್ಕೊಂಡು, ಆಮೇಲೆ 2 ಲೈನ್ ಇಟ್ಕೊಂಡು, ಆಮೇಲೆ 1 ಲೈನ್ ಇಟ್ಕೊಂಡು, ಆಮೇಲೆ 1 ಲೈನ್ ಇಟ್ಕೊಳ್ಳೋದು. ಒಂದು ಸ್ವಲ್ಪ ಚುಕ್ಕಿ ಇಡ್ಬೇಕಾದ್ರೆ ನೋಡ್ಕೊಂಡು ಇಟ್ಕೊಂಡ್ರೆ ರಂಗೋಲಿ ಪರ್ಫೆಕ್ಟಾಗಿ ಬರ್ತೈತೆ. ಆಮೇಲೆ ಈ ಥರ ಸುತ್ತು ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನಾನು ಒಂದೇ ಕಡೆಯಿಂದನೇ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಯಾರಾದರೂ ಈ ರಂಗೋಲಿನ ಟ್ರೈ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗಲಿ, ಸ್ವಲ್ಪ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಮೊದಲು ಸುತ್ತ ಎಲ್ಲನೂ ಬರ್ಕೊಂಡು ಬಂದ್ಬಿಟ್ಟೆ. ಯಾವುದಾದ್ರೂ ರಂಗೋಲಿ ನಮಗೆ ಕಷ್ಟ ಐತೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ಅಂದರೆ ಈ ಥರ ತುದಿಗಳಲ್ಲಿ ಡಿಸೈನ್ ಇರ್ತೈತಲ್ಲ ಫ್ರೆಂಡ್ಸ್, ಅದನ್ನು ಬರ್ಕೊಬಿಟ್ರೆ ಆಮೇಲೆ ಒಂದು ಸ್ವಲ್ಪ ತಲೆನೋವು ಕಮ್ಮಿ ಆಗ್ತೈತೆ, ಅರ್ಥ ಆಗ್ಬಿಡ್ತೈತೆ ಬೇಗ ರಂಗೋಲಿ. ಆ ಟಿಪ್ನೇ ನಾನು ಫಾಲೋ ಮಾಡ್ತೀನಿ ಯಾವ್ದಾರ ರಂಗೋಲಿ ಕಷ್ಟ ಅನ್ಸ್ಬಿಟ್ರೆ. ಆಮೇಲೆ ಈ ಥರ ಬಾಕ್ಸ್ ಹಾಕ್ಕೋಬೇಕು ಎಲ್ಲ ಕಡೆನೂ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಫ್ರೆಂಡ್ಸು ರಂಗೋಲಿ ವೀಡಿಯೋಸು ಮತ್ತು ಫೋಟೋಸ್ ಕಳಿಸ್ತಾ ಇರ್ತೀರಾ, ಇದನ್ನ ಹಾಕ್ರಿ ಅಂತ. ಅದನ್ನೆಲ್ಲ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಹಾಕ್ತೀನಿ. ಒಂದ್ಸಲ ಬರ್ಕೊಂಡ್ರೆ ನನಗೆ ಅರ್ಥ ಆಗೋದು. ಡೈರೆಕ್ಟ್ ಒಂದೇ ಸಲ ಹಾಕ್ಬೇಕು ಅಂದರೆ ಕಷ್ಟ ಆಗ್ತಿದೆ. ಅದಕ್ಕೆ ಯಾರ್ಯಾರು ಕಳಿಸಿದ್ದೀರಾ ಎಲ್ಲ ರಂಗೋಲಿನೂ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಬರ್ಕೊಂಡೋಯ್ತೀನಿ, ಒಂದೊಂದೇ ಹಾಕ್ತೀನಿ ಫ್ರೆಂಡ್ಸ್. ಇದು ತುಂಬ ಇಷ್ಟ ಆಯಿತು, ಸರಿ ಇದನ್ನು ಹಾಕೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಈ ಥರ ಹಾಕ್ಕೊಂಡು ಆಮೇಲೆ ತುದಿನಲ್ಲಿ ಮಿಕ್ತಿತ್ತಲ್ಲ ಚುಕ್ಕಿಗೆ ಈ ಥರ ಸುತ್ತ ಹಾಕ್ಕೊಂಡು ಬರೋದು. ತುಂಬ ಈಸಿ ರಂಗೋಲಿ. ಹೊಸದಾಗಿ ಯಾರಾದರೂ ರಂಗೋಲಿ ಕಲಿಯೋರು ಸಹ ಈಸಿಯಾಗಿ ಬರ್ಕೊಬಿಡ್ಬೋದು. ಎಲ್ಲ ಕಡೆನೂ ಇದೇ ಥರನೇ ಬರ್ಕೊಳ್ಳೋದು.
ತುಂಬ ಇಷ್ಟ ಆಯಿತು ನನಗೆ ಇವತ್ತಿನ ರಂಗೋಲಿ ಮಾತ್ರ ಸಖತ್ ಖುಷಿ ಆಯಿತು, ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಬಾಗಿಲು ಸಾರಿಸ್ಬಿಟ್ಟು ಹಾಕಿದರೆ ಇನ್ನೂ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಆದರೆ ಈ ಚಳಿಗಾಲ ಕೊರೆಗಾಲ ಮುಗಿಯೋವರೆಗೂ ನಾನಂತೂ ಸಗಣಿ ಮುಟ್ಟಲ್ಲ. ಸಗಣಿ ಸಹ ತುಂಬ ವಾಯು, ಅದು ರಂಗೋಲಿ ಸಾರಿಸ್ಬಿಟ್ಟು ಏನಾದರೂ ರಂಗೋಲಿ ಹಾಕ್ಬಿಟ್ನಂದರೆ ಒಂದು 2-3 ದಿನ ರೆಸ್ಟ್ ತಗೋಬೇಕಾಗ್ತೈತೆ ನಾನು, ಆ ಥರ ಆಗ್ಬಿಡ್ತೈತೆ ಬಾಡಿ. ಅದಕ್ಕೋಸ್ಕರ ಆಗ್ತಾಯಿಲ್ಲ. ಹೊಸ ವರ್ಷಕ್ಕೆ ಸಾರಿಸ್ತೀನಿ ಫ್ರೆಂಡ್ಸ್. ಈ ಥರ ಮಧ್ಯದಲ್ಲಿ ಡಿಸೈನು ಮಿಕ್ಕಿರೋ ಚುಕ್ಕಿಲ್ಲ ಡಿಸೈನ್ ಮಾಡಿಕೊಂಡು ರೌಂಡ್ ಹಾಕ್ಕೊಂಡು ಮಧ್ಯದಲ್ಲೂ ಅರ್ಶಿನ ಕುಂಕುಮ ಇಟ್ಕೊಂಡು ಆಮೇಲೆ ಪೂಜೆ ಮಾಡಬೇಕಾದ್ರೆ ಒಂದು ಹೂವು ಇಟ್ಕೊಬಿಡ್ತೀನಿ. ಇಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ರಂಗೋಲಿ. ತುಳಸಿ ಗಿಡದ ಹತ್ರನೂ ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಮುಗಿಸ್ಕೊಂಡೆ. ಈ ಥರ ರಂಗೋಲಿಗಳು ಬಾಗಿಲಲ್ಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇವತ್ತಿನ ರಂಗೋಲಿ. ಆಲ್ರೆಡಿ ಶಿವ ಪೂಜೆ ಮಾಡೈತೆ. ಕಳಶಕ್ಕೆ ಕುಂಕುಮ ಸ್ವಲ್ಪ ಇದಾಗ್ಬಿಟ್ಟೈತೆ ಫ್ರೆಂಡ್ಸ್. ಇಡೋಣ ಅಂದರೆ ದೀಪ ಹಚ್ಚಿದ ಮೇಲೆ ಕಳಶ ಮುಟ್ಟಬಾರ್ದು. ಹಂಗಾಗಿ ಮತ್ತೆ ಪೂಜೆ ಮಾಡ್ತೀನಲ್ಲ ಅವಾಗ ಕಳಶಕ್ಕೆ ನೀಟಾಗಿ ಅರಿಶಿನ ಕುಂಕುಮ ಇಟ್ಕೋತೀನಿ. ಕಡ್ಡಿ ಹಚ್ಬಿಟ್ಟು ಬಿಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ ದೀಪ ಹಚ್ಚೈತೆ ಶಿವ. ಓಹ್, ನಾಮ ಹೆಂಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಅನ್ನ ಸಾರು ತಿನ್ನೋಣ ಅಂತ ಬಂದೆ, ತಣ್ಣಗಾಗ್ಬಿಟ್ಟೈತೆ ಫ್ರೆಂಡ್ಸ್. ಬಿಸಿ ಬಿಸಿ ತಿನ್ನೋಕೆ ಎಷ್ಟು ಚೆನ್ನಾಗಿತ್ತು. ತಣ್ಣಗಾದ್ರೂ ಇದಕ್ಕೆ ಒಂದು ಪಲ್ಯ, ಒಂದು ಚಿಪ್ಸು, ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿತ್ತು. ಅದ್ಯಾವುದೂ ಇಲ್ಲ ಫ್ರೆಂಡ್ಸ್. ಬಜ್ಜಿ ಮಾಡೋಣ ಅಂತ ಬಜ್ಜಿ ಮೆಣಸಿನ್ಕಾಯಿ ಎತ್ಕೊಂಡೆ, ಎನರ್ಜಿ ಸಾಕಾಗ್ತಾಯಿಲ್ಲ ಫ್ರೆಂಡ್ಸ್. 10:30 ಆಗ್ತಾ ಬಂದ್ಬಿಡುತ್ತೆ ಟೈಮು. ಅದಕ್ಕೆ ಇದನ್ನೇ ತಿಂತೀನಿ. ಮಧ್ಯಾಹ್ನ ಶಿವ ಬತ್ತಿತ್ತಲ್ಲ ಫ್ರೆಂಡ್ಸ್, ಆವಾಗ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಡ್ತೀನಿ. ಇಷ್ಟಪಟ್ಟು ತಿಂತಿದ್ದೆ. ತಣ್ಣಗಿರೋ ಅನ್ನಕ್ಕೆ ಬಜ್ಜಿ ಮಾಡಿಕೊಟ್ಟೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಲ್ಲ, ಆ ಪ್ಲ್ಯಾನ್ ಫ್ರೆಂಡ್ಸ್. ಈಗ ಊಟ ಇದೆ ನಿಮಗೆ. ಉಪ್ಪಿನಕಾಯಿ ಇಲ್ಲ ಫ್ರೆಂಡ್ಸ್. ಶಿವನ್ ಕೇಳ್ತಾ ಇದ್ದೀನಿ ತಂದ್ಕೊಡು, ಬೇಸಿಗೆ ಬಂದಮೇಲೆ ನಾನು ಉಪ್ಪಿನಕಾಯಿ ಮಾಡ್ಕೊತೀನಿ. ಇವಾಗ ಒಂದು ಡಬ್ಬಿ ಯಾರು ತಂದ್ಕೊಡು ಅಂದರೆ ಅದನ್ನೇ ತಿಂತಿ ಫ್ರೆಂಡ್ಸ್. ಯಾರಾದರೂ ಏನಕ್ಕೆ ಐಟಮ್ಗಳು ತರ್ತಾರೆ ಫ್ರೆಂಡ್ಸ್, ತಿನ್ನಲಿ ಅಂತ ತಾನೆ. ನೀನು ಚೆನ್ನಾಗಿ ತಿಂತೀಯ ಅಂದ್ಬಿಟ್ಟು ತರಲ್ಲ ಅಂತೈತೆ. ಹೆಂಗ್ ಫ್ರೆಂಡ್ಸ್ ಇದು ಕತೆ? ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತನ ಮಗ ಇನ್ಯಾವನವನ್ಲ ಅಮಾಸೆ. ತಿಂದಿರ ಹಂಗೆ ಇಟ್ಬಿಟ್ಟು ಶೋಕೇಶಲ್ಲಿ ನೋಡ್ಕೊಂಡು ತಿರ್ಬೇಕಾ ಫ್ರೆಂಡ್ಸ್ ಉಪ್ಪಿನಕಾಯಿನ? ಅದನ್ನೇ ತಿಂತಿ ಅಂದ್ಬಿಟ್ಟು ಅದಕ್ಕೆ ತರಲ್ಲ ಅಂತೈತಿ. ಯಪ್ಪ, ಮೆಂಟಲ್ ಗಂಡ ಫ್ರೆಂಡ್ಸ್. ತಲೆ ಕೆಟ್ಟೋಗ್ತೈತೆ ನನಗೇನೆ ಫ್ರೆಂಡ್ಸ್. ಈ ಥರ ಸೊರೆಕಾಯಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ತಾರೆ ಫ್ರೆಂಡ್ಸ್. ಪಪ್ಪು ಒಬ್ಬೊಬ್ಬರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ. ನಾಟಿ ಟೊಮೊಟೊ ಹಾಕ್ಬಿಟ್ಟು ಮಾಡ್ಬೇಕು ಫ್ರೆಂಡ್ಸ್. ಒಂದು 4 ಟೊಮೊಟೊ ಹಾಕ್ಬಿಟ್ಟು ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಒಬ್ಬೊಬ್ಬರ ಕೈಲಿ ಅಡುಗೆ ಸಖತ್ತಾಗಿ ಬರ್ತೈತೆ ಫ್ರೆಂಡ್ಸ್. ನನ್ನ ಕೈಲೂ ಸುಮಾರಾಗಿ ಬರ್ತೈತೆ ಫ್ರೆಂಡ್ಸ್. ಸಖತ್ತಾಗಿ ಅಂತ ಹೇಳೋಕ್ಕಾಗಲ್ಲ, ಏನೋ ತಕ್ಕ ಮಟ್ಟಿಗೆ ಕಲ್ತಿದ್ದೀನಿ. ಹಾಂ, ಇಷ್ಟೊತ್ತು ಹೊಗಳಿದ್ಮೇಲೆ ಫ್ರೆಂಡ್ಸ್ ಸೇಮ್ ಇದೆ ಟೇಸ್ಟೇ. ರಿಲೇಷನ್ ಮನೇಲೆ ಯಾರ ಮನೇಲಿ ತಿಂದೆ ಫ್ರೆಂಡ್ಸ್ ನಾನು. ಆವತ್ತಿಂದ ಆ ಟೇಸ್ಟ್ ಎಲ್ಲೂ ತಿಂದಿರಲಿಲ್ಲ. ಅದೇ ಟೇಸ್ಟ್ ಐತೆ, ಆದರೆ ಟೊಮೊಟೊ ಕಮ್ಮಿ ಐತೆ ಫ್ರೆಂಡ್ಸ್ ಅಷ್ಟೇ. ನಾಟಿ ಟೊಮೊಟೊ ಹಾಕ್ಬಿಟ್ಟು ಮಾಡ್ಬೇಕು, ಸೂಪರಾಗಿರ್ತೈತೆ. ಈಗಲೇ ಹೇಳ್ತಾ ಇದ್ದೀನಿ ಟಾಮು, ನಾನ್ ವೆಜ್ ತಿಂತಾ ಇದೆಯಾ? ಮನೆಯೊಳಗೆ ಬರಬೇಡ ಇವತ್ತು, ಮೈಲಿಗೆ ಆಗ್ತೈತೆ ಎಲ್ಲ. ವಾರ ಒಪ್ಪತ್ತು ಏನೂ ಇಲ್ಲ ಫ್ರೆಂಡ್ಸ್. ಅಂದರೆ ನಾನು ಹಾಕಿದ್ರೇ ಅವನು ತಿನ್ನೋದು. ಆದರೆ ನಾನ್ ವೆಜ್ಜು ಮೊಟ್ಟೆ ಹಾಲು ಬಿಟ್ಟರೆ ಇನ್ನೇನು ತಿನ್ನಲ್ಲ ಫ್ರೆಂಡ್ಸ್ ಅವನು. ಬೇಳೆ ಸಾರಂತೂ ಸ್ಮೆಲ್ಲು ನೋಡಲ್ಲ ಅವನು. ಆ ಥರ ಆಗ್ಬಿಟ್ಟವನು. ಇನ್ನು ಹಸ್ಕೊಂಡೇ ಇರ್ತಾನೆ ಅಂದ್ಬಿಟ್ಟು ಹಾಕ್ತೆ ಫ್ರೆಂಡ್ಸ್. ಟೇಕ್ ಇಟ್. ಇನ್ನು ಸ್ವಲ್ಪ ಬಗ್ಗೆ, ಇನ್ನು ಸ್ವಲ್ಪ ಥ್ಯಾಂಕ್ ಯು. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಐತೆ ಫ್ರೆಂಡ್ಸ್. ಫ್ರೀಸ್ ಆಗಿಬಿಟ್ಟಿತ್ತು ಕೈಯೆಲ್ಲ. ಅದಕ್ಕೆ ಶಿವ ಮಧ್ಯಾಹ್ನ ಊಟಕ್ಕೆ ಬಂತು, ಕೇಳಿದೆ ಏನಾದರೂ ಬಿಸಿ ಬಿಸಿಯಾಗಿ ತಿಂಡಿ ತಂದ್ಕೊಡ್ಲಾ ಅಂತ. ಫುಲ್ಲು ಸಂಸ್ಕೃತ ಬಂತು ಫ್ರೆಂಡ್ಸ್. ಅದೆಲ್ಲ ರೆಕಾರ್ಡ್ ಮಾಡಿದರೆ ಓನ್ಲಿ ಬೀಪ್ ಹಾಕೋಬೇಕು. ಅಂದರೆ ಕೆಲ್ಸಕ್ಕೆ ಹೋಗಿರೋ ಟೈಮಲ್ಲಿ ಶಿವನೇನಾರು ಡಿಸ್ಟರ್ಬ್ ಮಾಡಿದ್ರೆ ಹಂಗೆ ಬರ್ತಿತ್ತು ಫ್ರೆಂಡ್ಸ್ ಲ್ಯಾಂಗ್ವೇಜ್ಗಳು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಬಂದು ಫ್ರಿಜ್ಜಲ್ಲಿ ತಲೆ ಹಾಕ್ತೆ ಏನು ಮಾಡೋದು ಅಂದ್ಬಿಟ್ಟು ದೋಸೆ ಎತ್ತಿಟ್ಟಿದ್ದೆ ಫ್ರೆಂಡ್ಸ್. ಮೊನ್ನೆ ರುಬ್ದಾಗ ಇದ್ರಲ್ಲಿ ನಾನು ಅದೇ ಫ್ರೆಂಡ್ಸ್ ಹೊರಗಡೆದ ಒಂದೊಂದ್ಸಲ ತಂದು ತಿಂತೀವಲ್ಲ ನಾವು, ಅದು ಸಖತ್ತಾಗಿರ್ತೈತೆ. ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು. ಆಮೇಲೆ ಈಗ ಹಂಗೆ ಯಾಕೆ ಮಾಡಿ ತಿನ್ನಬೇಕು, ವೆರೈಟಿಯಾಗಿ ಮಾಡಿದ್ರೆ ದೋಸೆನೂ ಮಾಡ್ಕೊಬೋದು, ಸೂಪರಾಗಿರ್ತೈತೆ. ಇದರಲ್ಲಿ ಇವಾಗ ನೀರು ಮಿಕ್ಸ್ ಮಾಡಿಬಿಟ್ಟು ಈ ಬೇಳೆ ಸಾರಿಗೆ ದೋಸೆಗೆ ಮ್ಯಾಚ್ ಆಗಲ್ಲ ಫ್ರೆಂಡ್ಸ್. ಪಡ್ಡು ಮಾಡ್ಕೊಬೋದು, ಅದು ಇನ್ನೂ ಸೂಪರಾಗಿರ್ತೈತೆ. ಅದಕ್ಕೆ ಸಪ್ರೇಟ್ ಚಟ್ನಿ ಮಾಡೋಕ್ಕೆ ಮೈ ಬರ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡೋಣ ಅಂದರೆ ವೆರೈಟಿಗೆ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ದೋಸೆ ಹಿಟ್ಟಲ್ಲಿ ಬಜ್ಜಿ ಬೋಂಡ ಯಾಕೆ ಮಾಡಬಾರ್ದು ಫ್ರೆಂಡ್ಸ್? ನಿಮ್ಮ ಕಾಲಿಗೆ ಒಂದ್ಸತಿ ಉದ್ದಕ್ಕೆ ಬೀಳೋಣ ಅಂತಿದ್ದೀನಿ. ಸಖತ್ತಾಗೈತಲ್ಲ, ವೆರೈಟಿ ಆಗೈತಲ್ಲ. ಅದಕ್ಕೆ ಫ್ರೆಂಡ್ಸ್ ಈ ಥರ ವೆರೈಟಿ ಅಡುಗೆಗಳು ತಿಂದು ಒಂದಲ್ಲ ಒಂದಿನ ಏನೋ ಒಂದು ಗತಿ ಆಗ್ತೀನಿ ಫ್ರೆಂಡ್ಸ್. ನಾನು ಏನೋ ಒಂದ ಫ್ರೆಂಡ್ಸ್ ನನ್ನ ಮೈಂಡು ನನಗೆ ಅನಿಸ್ತೈತೆ ನಾನು ಓದ್ ಜನ್ಮದಲ್ಲಿ ಏನೋ ಸೈಂಟಿಸ್ಟ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಏನಾದರೂ ಹೊಸ್ದಾಗಿ ಕಂಡುಹಿಡಿಯೋಣ ಮಾಡೋಣ ಅಂತ ನನ್ನ ಮನಸ್ಸು ಹೇಳ್ತಾ ಇರ್ತಿದೆ. ಅದಕ್ಕೆ ಇವಾಗ ಅದನ್ನೇ ಮಾಡ್ತಿದ್ದೀನಿ. ಬಿಸಿ ಬಿಸಿಯಾಗಿ ಏನೋ ಒಂದು ತಿನ್ನಬೇಕು ಅಷ್ಟೇ, ಕೆಂಡ ಆದರೂ ಪರವಾಗಿಲ್ಲ. ಒಂದು ಬಜ್ಜಿ ಮೆಣಸಿನ್ಕಾಯಿ 4 ಪೀಸ್ ಫ್ರೆಂಡ್ಸ್. ಇದು ಮೊದಲು ಇದು ತುಂಬ ಗಟ್ಟಿ ಇದೆಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಫುಲ್ಲು ಗಟ್ಟಿ ಹಿಟ್ಟು ಫ್ರೆಂಡ್ಸ್ ಇದು. ಅದಕ್ಕೆ ಕಮ್ಮಂತೈತೆ. ದೋಸೆ ಮಾಡ್ಕೊಂಡಿದ್ರೆ ಬಿಸಿ ಬಿಸಿ ತಿನ್ನೋಕೆ ಎಷ್ಟು ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನಾವು ಅದೆಲ್ಲ ಮಾಡಲ್ಲ ಫ್ರೆಂಡ್ಸ್. ನಾನು ವೆರೈಟಿಯಾಗೇ ಮಾಡಬೇಕು. ಮುಂದೊಂದು ದಿನ ನನಗೇನು ಹೆಚ್ಚು ಕಡಿಮೆ ಆಯಿತು ಅಂದರೆ
ನನ್ನ ಎಕ್ಸ್ಪೆರಿಮೆಂಟಿಂದ ನನಗೆ ಹೆಚ್ಚು ಕಡಿಮೆ ಆಗೋದು ಫ್ರೆಂಡ್ಸ್, ಇದು ಮಾತ್ರ ಪಕ್ಕ. ಉಪ್ಪಾಕಿ ದೋಸೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಬಜ್ಜಿ ಮೆಣಸಿನ್ಕಾಯಿನ 4 ಪೀಸ್ ಮಾಡ್ಕೋಬೇಕು ಫಸ್ಟು. ಹೆಂಗೆ ಬರ್ತೈತೆ ಅಂತ ನಾನಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್. ದೋಸೆ ಹಿಟ್ಟಲ್ಲಿ ಬಜ್ಜಿ. ಈಗ ಒಂದು ಬಾಣಲಿಗೆ 1/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿನ ದೋಸೆ ಹಿಟ್ಟಲ್ಲಿ ಅಜ್ಜಿ ಹಾಕ್ಕೊಂಡೆ ಫ್ರೆಂಡ್ಸ್. ಅದು ಬಿಟ್ಕೋತಾನೆ ಇಲ್ಲ, ಫುಲ್ ಖುಷಿ ಆಗ್ಬಿಡ್ತು. ಸಕ್ಸಸ್ಫುಲ್ ಆಯಿತು ಅಂದ್ಕೊಂಡು ಒಂದು 5 ನಿಮಿಷ ಬಿಟ್ಟು ಮಿಕ್ಸ್ ಮಾಡೋಕೆ ಹೋಗ್ತೀನಿ, ಬರ್ತಾನೆ ಇಲ್ಲ, ಕಚ್ಕೊಬಿಟ್ಟೈತೆ ಬಜ್ಜಿ ಮೆಣಸಿನ್ಕಾಯಿ. ನಾನು ಬಾಣಲಿಯಿಂದ ಬರಲ್ಲ ಅಂತ ಆವಾಗಲೇ ನನಗೂ ಅರ್ಥ ಆಗಿತ್ತು ಫ್ರೆಂಡ್ಸ್, ಎಕ್ಸ್ಪೆರಿಮೆಂಟು ಫೇಲ್ ಆಯಿತು ಅಂತ. ದೋಸೆ ಹಿಟ್ಟು ಮೋಸ್ಟ್ಲಿ ಇನ್ನೂ ಗಟ್ಟಿ ಇರಬೇಕಾಗಿತ್ತಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಒಟ್ನಲ್ಲಿ ಫೇಲ್ ಆಯಿತು ಫ್ರೆಂಡ್ಸ್. ನನಗಂತೂ ವರ್ಕ್ ಆಗಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಊಟ ಮಾಡಿದೆ, ಎಲ್ಲ ಕಚ್ಕೊಂಡು ಅಲ್ಲೇ ಬೇಯ್ತಾಯಿತ್ತು. ಹಿಂಗಾದರೆ ದೋಸೆ ಹಿಟ್ಟು ವೇಸ್ಟ್ ಆಗ್ತಿತ್ತು ಅಂದ್ಬಿಟ್ಟು ಪಕ್ಕದಲ್ಲೇ ದೋಸೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದೇ ಕೆಲಸ ಮೊದಲೇ ಮಾಡಬೇಕಿತ್ತು. ಇದರಿಂದ ಏನು ಪಾಠ ಕಲಿತೆ ಅಂದರೆ ಫ್ರೆಂಡ್ಸ್, ಸುಮ್ಮನೆ ಇರ್ಲಾರ್ದಿರ ಇಡ್ವೇ ಬಿಟ್ಕೊಳಕ್ಕೆ ಹೋಗ್ಬಾರ್ದು. ಯಾವುದ್ರಲ್ಲಿ ಏನು ಮಾಡಬೇಕು ಅದೇ ಮಾಡಬೇಕು. ದೋಸೆ ಹಿಟ್ಟಲ್ಲಿ ದೋಸೆನೇ ಮಾಡಬೇಕು, ಮೈದಾ ಹಿಟ್ಟಲ್ಲಿ ಪೂರಿನೇ ಮಾಡಬೇಕು, ಗೋಧಿ ಹಿಟ್ಟಲ್ಲಿ ರೊಟ್ಟಿನೇ ಮಾಡಬೇಕು. ಇದ್ರದ್ದು ಬದಲಾಯಿಸ್ಕೋದ್ರೆ ಹಿಂಗೆ ಆಗ್ತಿದೆ. ಬಜ್ಜಿ ಹಿಟ್ಟಲ್ಲಿ ಬಜ್ಜಿನೇ ಮಾಡಬೇಕು ಅಂತ ಅರ್ಥ ಆಯಿತು ಫ್ರೆಂಡ್ಸ್. ತೆಪ್ಪಕ್ಕೆ ದೋಸೆ ಹಾಕ್ಕೊಂಡು ಬೆಣ್ಣೆ ಐತೆ ಹಾಕ್ಕೊಂಡು ತಿನ್ನೋದೇ ಬೆಸ್ಟು. ದೋಸೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಸಾಫ್ಟಾಗಿ. ಫ್ರೆಂಡ್ಸ್ ಇದು ಅಲ್ಲ ನನಗೆ ಇವಾಗ ಬೇಜಾರಾಗ್ತಿರೋದು, ಅಡುಗೆ ಆಗಿರೋದು ನನ್ನ ಟೆನ್ಷನ್ ಅಲ್ಲ ಫ್ರೆಂಡ್ಸ್. ಇದು ನಮ್ಮ ಲೈಫಲ್ಲಿ ಕಾಮನ್ನು. ಶಿವ ಒಂದೇ ಒಂದು ಬಜ್ಜಿ ನೋಡ್ಬಿಟ್ಟು ಸಂಜೆ ಜಾಸ್ತಿ ಚಳಿ ಇರ್ತೈತೆ, ನನ್ನ ಕೆಲಸದಿಂದ ಬರೋಷ್ಟರಲ್ಲಿ ನನ್ನ 4 ಬಜ್ಜಿ ಮಾಡಿಕ್ಕು ಅಂತ ಹೇಳ್ತು. ಎಲ್ಲಿಂದ ಮಾಡೋದು ಫ್ರೆಂಡ್ಸ್, ಹಾಳು ಮಾಡಿಕ್ಕಿದ್ದೀನಿ. ಅದೇ ಸ್ವಲ್ಪ ಭಯ ಆಗ್ತಿರೋದು. ಎಷ್ಟೋ ವರ್ಷ ಬಿಟ್ಬಿಟ್ಟು ಹೋಗಿ ಬಂದಂಗೆ ಆಡೋದು ಇವನು. ಹಾ ಏನ್ ತಿಂಡಿತ್ತಂತ ಈಗ ನಿನಗೆ? ಅಷ್ಟೇ. ಟೇಕ್ ಯುವರ್ ಸೀಟ್, ಟೇಕ್ ರೆಸ್ಟ್. ಆಮೇಲೆ ಬೇಕ್ರಿಗೆ ಹೋಗ್ತಿದ್ಯಾ? ನನ್ನ ಹಾ ಸಿಲ್ಲಿ ಗಾಯ್, ಜೋಕ್ ಮಾಡಬೇಡ. ಓಕೆ ಫ್ರೆಂಡ್ಸ್, ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ವರಲಕ್ಷ್ಮಿ ದೇವಿಗೆ ಸೀರೆ ಉಡ್ಸಿದ್ನಲ್ಲ, ಇದನ್ನ ಹೊಲ್ಸಕ್ಕೆ ಹಾಕ್ಲೇ ಇಲ್ಲ, ಹಂಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ಇದು ಹೊಲ್ಸಕ್ಕೆ ಹಾಕ್ಬಿಟ್ಟು 6 ತಿಂಗಳ ಹಿಂದೆ ಒಂದು ಪಿಂಕ್ ಕಲರ್ ಸೀರೆ ತಗೊಂಡಿದ್ದೆ ಫ್ರೆಂಡ್ಸ್, ಸ್ಟೋನ್ ವರ್ಕ್ದು. ಅದು ನಿಮ್ಗೆ ಇಷ್ಟ ಆಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್, ತಂದ್ಬಿಟ್ಟೆ. ನೀವೆಲ್ಲ ಹೇಳಿದ್ಮೇಲೆ ಹೌದಲ್ಲ ಇದು ಡಾರ್ಕ್ ಪಿಂಕ್ ಆಗೋಯ್ತು, ಮಿನ ಆಗೋಯ್ತು, ಒಂಥರ ಜಾತ್ರೆ ಥರ ಅಂತ ಅನ್ನಿಸ್ತು. ಆದರೂ ತಗೊಬಿಟ್ಟಿದ್ನಲ್ಲ ಅಂದ್ಬಿಟ್ಟು 6 ತಿಂಗಳಿಂದ ಹೊಲಿಯಕ್ಕೆ ಹಾಕಿದ್ದು, ಇನ್ನೂ ಅವಕ್ಕ ಹೊಲ್ದಿಲ್ಲ. 1 ವರ್ಷದ ಹಿಂದೆ ಹೊಲ್ಸಿದ ಬ್ಲೌಸ್ನ ಅಳತೆ ಕೊಟ್ಬಿಟ್ಟು ಬಂದಿದ್ದ. ಇವಾಗ ಡಬಲ್ ಸೈಜ್ ಆಗಿದ್ದೀನ, ಅದಕ್ಕೆ ಆ ಬ್ಲೌಸ್ನ ವಾಪಸ್ ತಗೊಂಡು ಹೊಸ ಬ್ಲೌಸ್ನ ಕೊಟ್ಬಿಟ್ಟು ಕರೆಕ್ಟಾಗಿರೋದನ್ನ ಹೊಲ್ಸ್ಬಿಟ್ಟು ಬರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸೀರೆ ಯುಗಾದಿ ಅಷ್ಟರಲ್ಲಿ ವಾಪಸ್ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಯುಗಾದಿ ಇನ್ನೂ 3-4 ತಿಂಗಳೈತೆ, ವಾಪಸ್ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊಂಡು. ಬೇರೆ ಟೈಲರ್ ಹಾಕೊಂಡ್ರು ಅವರೇ ಫ್ರೆಂಡ್ಸ್. ಇಲ್ಲಿ ಒಂದು ವಾರದಲ್ಲೇ ಹೊಲ್ಕೊಡೋರು ಅವರೇ. ನನಗೆ ಅವಕ್ಕ ಹತ್ರ ಇಲ್ಲ ದಿವ್ಯಕ್ಕ ಹತ್ರ, ಇವರೊಬ್ಬರ ಹತ್ರ ಕಂಫರ್ಟಬಲ್ ಅನಿಸಿದೆ. ದಿವ್ಯಕ್ಕ ಹತ್ರ ಇವಾಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಫುಲ್ಲು ದಿವ್ಯಕ್ಕನೂ ಬಿಸಿ, ನಾನು ಬಿಸಿ. ಅದಕ್ಕೆ ದಿವ್ಯಕ್ಕ ಹತ್ರ ಆಲ್ರೆಡಿ 3 ಸೀರೆನೂ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಹೊಲಿಯೋಕ್ಕೆ. ಅದಕ್ಕೆ ಇದನ್ನ ಇವಾಗ ಹತ್ರ ಕೊಟ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಪ್ಯಾಕಿಂಗ್ ಪ್ರೊಸೆಸ್ ನಡೀತಾ ಇದೆ ಫ್ರೆಂಡ್ಸ್. ಹಾಗೆ ಬೇಕ್ರಿ ಕಡೆ ಒಂದು ರೌಂಡು. ಎಸ್ ಫ್ರೆಂಡ್ಸ್, ನೀವು ಕೇಳಿದ್ದು ನಿಜ, ಬೇಕ್ರಿ ಕಡೆನೂ ಹೋಗ್ಬೇಕು ಫ್ರೆಂಡ್ಸ್. ಅಳತೆ ಬ್ಲೌಸ್ ಅಂಡ್ ಸೀರೆ ವರಲಕ್ಷ್ಮಿ ಹಬ್ಬಕ್ಕಾಗಲಿ ಮಧುರಮ್ಮ ಜಾತ್ರೆಗಾಗಲಿ ಈ ಸೀರೆ ನಾನು ಉಟ್ಕೊಳ್ಳೋಕ್ಕಾಗಲಿ ಅಂದ್ಬಿಟ್ಟು ದೇವ್ರು ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ, ನಾನು ಸೀರೆ ಹೊಲ್ಸ್ಬಿಟ್ಟು ಬರ್ತೀನಿ ಟಾಮು ಬರ್ತಡೇಗೆ. ಫ್ರೆಂಡ್ಸ್, ನಾನು ಯಾವ ಚಿಕ್ಕ ಬ್ಯಾಗ್ ಐತಲ್ಲ ನನ್ನ ಹತ್ರ, ಆವಾಗ ನೀವು ಹೇಳ್ತೀರ ಈ ಥರ ದೊಡ್ಡ ಬ್ಯಾಗ್ ತೊಗೊಳ್ರಿ ಅಂದ್ಬಿಟ್ಟು. ಅದು ನನಗೊಂಥರ ಫ್ರೆಂಡ್ಸ್, ನಾನು ಅದು ಯಾವತ್ತೂ ಹಾಕ್ಕೊಂಡಿಲ್ಲಲ್ಲ, ಅದಕ್ಕೆ ಇವಾಗ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗೈತೆ. ದೊಡ್ಡ ಬ್ಯಾಗ್ ನಂಗೆ ಸೂಟ್ ಆಗ್ತಿದೆ, ತಗೋತೀನಿ ಫ್ರೆಂಡ್ಸ್ ಆದಷ್ಟು ಬೇಗ. ಹೋಗುವ ಲಾಂಗ್ ಡ್ರೈವ್ ಹೋಗುವ ಅಪ್ಪ. ಈಗ ಲಾಂಗ್ ಡ್ರೈವು ಸರ್ಜಾಪುರ ಗಂಟೆ ಹೋಗ್ಬಿಟ್ಟು ಹಿಂಗೆ ಟರ್ನಿಂಗ್ ಮಾಡ್ಕೊಂಡು ಬರೋಣ. ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಗಿಕ್ಸ್ ತಿನ್ಕೊಂಡು. ಅಪ್ಪ ಇಲ್ಲಿ ಏನೋ ಕಟ್ತವ್ರೆ, ಯಾಕೆ ಕಟ್ತವ್ರೆ? ಹೋಟ್ಲಾ? ಸ್ಮಶಾನದೊಳಗೆ ಹೋಟ್ಲು. ಕ್ರಿಸ್ಮಸ್ ಜೋರು ಫ್ರೆಂಡ್ಸ್ ಎಲ್ಲ ಕಡೆ. ಇವತ್ತಪ್ಪಿ ಕ್ರಿಸ್ಮಸ್ಸು, ನಾಳೆ 25ಕ್ಕೆ ತಾನೆ? ಹೌದು ಫ್ರೆಂಡ್ಸ್. ಯಾರೆಲ್ಲ ಕ್ರಿಸ್ಮಸ್ ಫ್ರೆಂಡ್ಸ್ ಇದ್ದೀರಾ, ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಇದ್ದೀರಾ, ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಫ್ರೆಂಡ್ಸ್. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. 25ಕ್ಕೆ ಪರ್ಸ್ನಾಲಿಟಿ ಮೇಕರ್ ಅಂದರೆ ಫ್ರೆಂಡ್ಸ್ ಇದೇ ಬೇಕ್ರಿಗೆ ನಾವು ಬರಬೇಕಾದ್ರೆ ವಾಪಸ್ ಬರ್ತೀವಿ ಫ್ರೆಂಡ್ಸ್. ಕಸ್ಟಮರೇ ಇಲ್ಲ, ನಾವು ಬಂದು ವ್ಯಾಪಾರ ಮಾಡಿಬಿಟ್ಟು ಸ್ವಲ್ಪ ಒಳ್ಳೇದು ಮಾಡೋಣ.
ಇದಕ್ಕಿಂತ ಇನ್ನೇನು ಬೇಕಪ್ಪ ಈ ಜೀವನದಲ್ಲಿ ನೋಡು. ಗಂಡ ಹೆಂಡತಿ ಮಕ್ಕಳು ಎಷ್ಟು ಚೆನ್ನಾಗಿ ಹೋಗ್ತಾರೆ. ಆ ಮಗು ನೋಡಪ್ಪ ಎಷ್ಟು ಚೆನ್ನಾಗೈತೆ. ಹಂಗೆ ಕಿಡ್ನಾಪ್ ಮಾಡ್ಬಿಡೋಣ ಅನಿಸ್ತೈತೆ. ಟೈಲರ್ ಅಕ್ಕ ಹತ್ರ ಹೋಗ್ಬಿಟ್ಟು ನಮ್ಮ ಬಟ್ಟೆದು ಕಷ್ಟ ಸುಖ ಎಲ್ಲ ಮಾತಾಡ್ಕೊ ಬರೋದ್ರಲ್ಲಿ 20 ನಿಮಿಷ ಆಯಿತು ಫ್ರೆಂಡ್ಸ್. ಅಲ್ಲಿ ಗಂಟ ಕಾಯ್ಕೊಂಡೈತಲ್ಲ ಫ್ರೆಂಡ್ಸ್, ನನ್ನ ಗಂಡನ ತಾಳ್ಮೆಗೆ ನಾನೇ ಮೆಚ್ಕೋಬೇಕು. ಏನು ಹಂಗೆ ಸೈಲೆಂಟಾಗಿ ಬೇಕ್ರಿ ನಮ್ಮ ಮರ್ತು ಬಿಟ್ಟಿದ್ದೀನಿ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಯಾಮಾರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಐತೆ. ಬೇಕ್ರಿ ಮುಂದೆ ಬಂದ ತಕ್ಷಣ ಎತ್ತೆಚ್ಕೊಬಿಟ್ಟೆ ಫ್ರೆಂಡ್ಸ್. ನಾನೇನು ಮರ್ತರು ಬೇಕ್ರಿನ ಮಾತ್ರ ಮರೆಯಲ್ಲ ಅಂತ. ಇದು ಅವರೆಕಾಯಿ ತಗೊಳ್ಳ ಅಂದ ತಕ್ಷಣ ಕೈ ಮುಗೀತು. ನನ್ನ ಕೈಲಂತೂ ಆಗಲ್ಲ, ಅದು ವಾಯ್ ಥರ ಆಗ್ತೈತೆ ಅಂತ ಅಂದ್ಬಿಟ್ಟು 80 ರೂಪಾಯಿಗೆ ಅಷ್ಟೇ ತಿಂಡಿ ತಗೊಂಡೆ ಫ್ರೆಂಡ್ಸ್. ಯಾಕೋ ಜಾಸ್ತಿ ತಗೋಬೇಕು ಅಂತ ಅನಿಸಿಲ್ಲ. ಆಮೇಲೆ ಬಜ್ಜಿ ಬೋಂಡ ಶಿವ 20 ರೂಪಾಯಿಗೆ ತಗೊಂಡು ರಾಯರ್ ಗಿಡಕ್ಕೆ ಒಂದು ತಾಮ್ರದಾಗ್ಲಿ ಕಂಚದಾಗ್ಲಿ ಪ್ಲೇಟ್ ಬೇಕಿತ್ತು ಫ್ರೆಂಡ್ಸ್. ಅದನ್ನು ತಗೊಳಕ್ ಹೋದೆ. ದೊಡ್ಡ ಪ್ಲೇಟ್ ಇತ್ತು, ಇದು ಬೇಡ ಅಂದ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಬಾಕ್ಸ್ ನೋಡಿದೆ. ಒಂದು ನೋಡೋಕೆ ಹೋಗಿ 16 ನೋಡೋರೆ ಹೆಣ್ಮಕ್ಳು ಫ್ರೆಂಡ್ಸ್. ನಾವು ಒಂದೇ ನೋಡ್ಕೊಂಡು ಬಂದುಬಿಟ್ರೆ ನಾವು ಹೆಣ್ಮಕ್ಳೇ ಅಲ್ಲ ಅಂತ ಅರ್ಥ. ಆಮೇಲೆ ಚಿಕ್ಕ ಚಿಕ್ಕ ಪ್ಲೇಟ್ಗಳು ಇತ್ತು ಫ್ರೆಂಡ್ಸ್. ಇವೇ ಸೂಟ್ ಆಗೋದು ಫ್ರೆಂಡ್ಸ್ ನಮ್ಮ ದೇವ್ರಗೂಡಲ್ಲಿ. ದೊಡ್ಡದಂದ್ರೆ ಜಾಗನೇ ಸಾಲಲ್ಲ. ಅದಕ್ಕೆ 1-2 ತಗೊಂಡೆ. ಚೆನ್ನಾಗಿತ್ತು, ಕ್ಯೂಟಾಗಿ ನೋಡೋಕ್ಕೆ. ಎಲ್ಲ ಪಾರ್ಸಲ್ ಮಾಡೋಣ. ನಿಮ್ಮ ಅಪ್ಪ ಕೊಡ್ತಾನೆ. ಇದೇನು ಕಪ್ಪು ಪಾತ್ರೆ ಗಲೀಜಾದ್ರೂ ಕಾಣಿಸಲ್ಲ ಅಪ್ಪಿ. ಸ್ಟವ್ ಮಾಡೋಕ್ಕೆ ಇದು ಈಸಿಯಾಗೈತೆ ನನಗೆ, ಉಜ್ಜಂಗೆ ಇಲ್ಲ ಅಪ್ಪಿ. ಇದು ಹೆಂಗಪ್ಪ ಪೇಂಟ್ ಹೊಡೆದವ್ರಾ? ಏನಾದರೂ ಒಂದು ತಗೋಬೇಕಲ್ಲ. ಕಾಮಾಕ್ಷಿ ದೀಪ ನೋಡಿದ್ರೆ ಎಲ್ಲ ತಗೋಬೇಕು ಅಂತ ಅನಿಸ್ತೈತೆ ಫ್ರೆಂಡ್ಸ್. ಹೇಳ್ಬೇಕು ಅಂದರೆ ಒಡವೆ ತೆಗೆದ್ಬಿಡ್ಬೋದು, ಈ ಸಾಮಾನುಗಳು ತೆಗಿಯೋಕ್ಕಾಗಲ್ಲ, ಅಷ್ಟು ರೇಟ್ ಆಗ್ಬಿಟ್ಟವೆ. ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ನಾನು ಸೈಡಿಗೆ ಬಂದ್ಬಿಟ್ಟೆ ಫ್ರೆಂಡ್ಸ್. ವ್ಯಾಪಾರ ಮಾಡೋದು ಬಿಡೋದು, ತಗೊಳ್ಳೋದು ಬಿಡೋದು ಶಿವ ಇಷ್ಟ. ನಾನು ಸೆಲೆಕ್ಟ್ ಮಾಡಿ ಇಡೋದೇ ಒಂದು 4 ಐಟಮು, ಅದರಲ್ಲಿ 2 ವಾಪಸ್ ಕೊಡ್ತೈತೆ ಅಂತ ಗೊತ್ತು. ಆದರೂ ಬಂದ್ಬಿಟ್ಟು ನಾನು ಸುತ್ತಾಡ್ತಾ ಇರ್ತೀನಿ ಫ್ರೆಂಡ್ಸ್. ನನಗಿದೆಲ್ಲ ನೋಡೋಕೆ ಇಷ್ಟ. ತಗೊಳ್ಳೋದ್ಕಿಂತ ನೋಡೋದಿರಲೇ ಖುಷಿ ಫ್ರೆಂಡ್ಸ್. ಸಖತ್ತಾಗೈತೆ. ಉಂಡಿನ ಕಟ್ ಮಾಡಿಬಿಟ್ಟು ಶಿವ ದುಡ್ಡೆಲ್ಲ ಎತ್ಕೋತಾ ಇತ್ತು ಫ್ರೆಂಡ್ಸ್. ಅದಕ್ಕೆ ಒಂದು ಪುಟಾಣಿ ಉಂಡಿ ತಗೊಂಡೆ. ಇದರಲ್ಲಾದ್ರೂ ದುಡ್ಡು ಕೂಡ ಕಣ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಅಷ್ಟಲ್ಲಿ ಗಣಪತಿ ನೆನಪಾದ್ರು. ಸುಮ್ಮನೆ ಕೇಳಿದೆ, ಅವಣ್ಣ ಎತ್ತಿ ಕೈಗೆ ಕೊಟ್ಬಿಡೋದಾ, ತರಿಸಿದ್ದೀವಿ ನೋಡಿ ಅಂತ. ಸಖತ್ ಇಷ್ಟ ಆಗ್ಬಿಡ್ತು ಫ್ರೆಂಡ್ಸ್. ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೆ ಗಣಪತಿ ಬೇಕೇ ಬೇಕು ಅಂತ ಹಠ ಮಾಡಿ ಅಂಗಡಿಲಿ ಬಿದ್ದು ಒದ್ದಾಡಿಲ್ಲ ಅಷ್ಟೇ ಫ್ರೆಂಡ್ಸ್. ಆಟ ಸಾಮಾನು ಬೇಕು ಅಂತಾರಲ್ಲ ಮಕ್ಕಳು, ಆ ಥರ ನನಗೆ ದೇವ್ರ ವಿಗ್ರಹಗಳಂದರೆ ಹುಚ್ಚು ಜಾಸ್ತಿ. ಇದಕ್ಕೆ ಫ್ರೆಂಡ್ಸ್ ಶಿವ ನಾನೆಲ್ಲೂ ಕರ್ಕೊಂಡೋಗಲ್ಲ. ಒಂದು ತರಕ್ಕೆ ಹೋಗಿ 16 ತರ್ತೀವಿ ನಾವು ಹೆಣ್ಮಕ್ಳೇ. ಹಿಂಗೆ ಉಂಡಿ ಕಟ್ ಮಾಡ್ಬಿಡ್ತೀವಿ ಫ್ರೆಂಡ್ಸ್. ಅದು ದುಡ್ಡೆಲ್ಲ ಎತ್ಕೊಂತಾನೆ ಇದೆ ಖರ್ಚಿಗೆ, ಕಾಯಿನ್ಸ್ಗಳು. ಅದಕ್ಕೆ ಹಂಗಾಗೋದು ಬೇಡ, ವರಲಕ್ಷ್ಮಿ ಹಬ್ಬಕ್ಕೆ ಕೂಡ ಕೊಳ್ಳೇಬೇಕು ಅಂತ ಚಿಕ್ಕ ಉಂಡಿ ತಂದಿದ್ದೀನಿ ಫ್ರೆಂಡ್ಸ್. ದೊಡ್ಡ ಉಂಡಿಗೆ ದೃಷ್ಟಿ ಆಗ್ಬಿಡ್ತು, ಅದರಲ್ಲಿ ತುಂಬ್ಸೋಕ್ಕಾಗಲ್ಲ ನಾವು, ಅದಕ್ಕೆ ಚಿಕ್ಕ ಉಂಡಿ ತುಂಬ್ಸೋಣ ಅಂದ್ಬಿಟ್ಟು ಫ್ರೆಂಡ್ಸ್. ಇದೊಂದು ಬಾಕ್ಸ್ ತಗೊಂಡೆ. ಎಲ್ಲಾದರೂ ಹೋದಾಗ ಏನಾದ್ರು ತಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸು. ನಾನು ಹೋಗಿದ್ದಿಷ್ಟೇ ಫ್ರೆಂಡ್ಸ್, ಒಂದೇ ಒಂದು ಪ್ಲೇಟ್ ತರಕ್ಕೆ ಹೋಗಿ ಉಂಡಿ ಬಾಕ್ಸು ನಮ್ಮ ಗಣಪತಿ ಫ್ರೆಂಡ್ಸ್. ಮುಖ ಹಂಗೆ ಊದ್ಕೊಂಡ್ಬಿಟ್ಟೈತೆ ಫ್ರೆಂಡ್ಸ್. ಇಲ್ಲಿ ಎಸಿ ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಬೋಂಡ ತಿಂತೀಯಾ? ಓಕೆ, ಈ ದುಃಖ ಮರಿಬೇಕಂದ್ರೆ ಬೋಂಡ ತಿನ್ನು ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಪುಟಾಣಿ ಐತೆ, ಎಷ್ಟು ವೆಯ್ಟ್ ಐತೆ ಗೊತ್ತಾ ಫ್ರೆಂಡ್ಸ್. ಗಣಪತಿ ನಮ್ಮ ಮನೇಲಿ, ದೇವ್ರ ಗೂಡಲ್ಲಿ ಗೊಂಬೆ ಐಟಮ್ಸ್ ಬರ್ತೈತಲ್ಲ ಫ್ರೆಂಡ್ಸ್. ಗೊಂಬೆ ಥರ ಕೃಷ್ಣ ಗಣಪತಿ ಅದು ಇಡಬಾರ್ದಂತೆ. ಮತ್ತು ನಾವು ಇಟ್ಟಿರೋದು ಅದು ಒಡೆದೋಗ್ತೈತೆ ಫ್ರೆಂಡ್ಸ್ ಬಿದ್ದರೆ. ಅದು ಏನಂತಾರ ಗೊತ್ತಿಲ್ಲ, ಕಲ್ಲೊಂದು ಅಲ್ಲ, ಒಂಥರ ಟೈಲ್ಸ್ ಥರ ಐತಲ್ಲ ಫ್ರೆಂಡ್ಸ್, ಅದು ಏನಂತಾರ ಗೊತ್ತಿಲ್ಲ. ಅದು ಇಡಬಾರ್ದಂತೆ, ಬಿದ್ದರೆ ಒಡೆದೋಗೋ ಅಂಥ ದೇವ್ರ ವಿಗ್ರಹಗಳು ಇಡಬಾರ್ದಂತೆ, ಒಳ್ಳೇದಲ್ಲ ಅಂತೆ. ಅದಕ್ಕೆ ಇದು ತಗೋಬೇಕಂತ ಅನ್ಕೊತಾ ಇದ್ದೆ. ನಾನು ಹೋಗಿದ ತಕ್ಷಣ ಒಂದೇ ಪೀಸ್ ಇದ್ದಿದ್ದು ಫ್ರೆಂಡ್ಸ್. ಇದು ಶಿವ ಬೇಡ ಬಾ ನೆಕ್ಸ್ಟ್ ಮಂತ್ ಎತ್ಕೊಳ್ಳೋಣ, ಈಗ ಬೇಡ ದುಡ್ಡಿಲ್ಲ ಅಂತೈತ. ಆಮೇಲೆ ಸರಿ ಅಡ್ವಾನ್ಸ್ ಆದರೂ ಕೊಟ್ಬಿಡು ಸ್ವಲ್ಪ. ಅವಣ್ಣ ಯಾರಿಗೂ ಕೊಡ್ದಿರ ಇರ್ತೈತೆ ಅಂದರೆ ಅವಣ್ಣ ಯಾರಾದರೂ ಬಂದು ಕೇಳಿದ್ರೆ ಕೊಡಬೇಕಾಗ್ತೈತೆ, ಇಟ್ಕೊಳಕ್ಕಾಗಲ್ಲ. ಸರಿ ಅಣ್ಣ ಸೇಲ್ ಆಗ್ಬಿಟ್ರೆ ಇನ್ನೊಂದು ತರಿಸ್ತೀರಾ ಬೇಗ ಅಂತಂದರೆ ಅದೆಲ್ಲ ಹೇಳೋಕ್ಕಾಗಲ್ಲ ಅಂತೂ ಅವಣ್ಣ ಎತ್ಕೊಬಿಟ್ಟೆ ಹಠ ಮಾಡಿ. 700 ರೂಪಾಯಿ ಹೇಳ್ತು ಫ್ರೆಂಡ್ಸ್ ಅವಣ್ಣ. ನಾವು 500 ರೂಪಾಯಿ ಕೊಟ್ವಿ. ಅಂದರೆ ಇಷ್ಟೇ ಐತೆ ಅಷ್ಟ ಅನ್ಕೋತೀರಿ ಫ್ರೆಂಡ್. ವೆಯ್ಟ್ ಸಿಕ್ಕಾಪಟ್ಟೆ ಐತೆ, ಕಡಿಮೆ ಅಂದರೆ ಒಂದು 300 ಗ್ರಾಮ್ ಐತೆ. ಅದಕ್ಕೆ ನಮ್ಮ ಗಣಪತಿ ಬಂದರು ಫ್ರೆಂಡ್ಸ್ ಫೈನಲಿ. ಮನೇಲಿ ಏನು ಇಡ್ತೀವಿ ಫ್ರೆಂಡ್ಸ್, ಲಕ್ಷ್ಮಿ, ಈಗ ರಾಯರಿದ್ದಾರೆ, ಲಕ್ಷ್ಮೀ ದೇವಿದು ಬೆಳ್ಳಿದು ಐತಲ್ಲ. ಇನ್ನು ಗಣಪತಿ ಕೃಷ್ಣ ಐತೆ, ಗಣಪತಿ ಇನ್ನಷ್ಟೇ ಫ್ರೆಂಡ್ಸ್. ಇನ್ನೇನು ತಗೊಳ್ಳಲ್ಲ ಅಂತ ಹೇಳ್ತೀನಿ, ಗೊತ್ತಿಲ್ಲ ಫ್ರೆಂಡ್ಸ್. ಇದೊಂದು ಪ್ಲೇಟು ರಾಯರ್ ಬೆಳ್ಳಿದು ತಗೊಂಡಿದ್ವಲ್ಲ ಫ್ರೆಂಡ್ಸ್, ರಾಯರ್ ವಿಗ್ರಹ. ಅದು ಬೆಳ್ಳಿದ ಪ್ಲೇಟ್ ಕೇಳಿದ್ವಿ, ಅದು ಜಾಸ್ತಿ ಇರ್ತಾವೆ ಫ್ರೆಂಡ್ಸ್, 2000-2500. ಅದಕ್ಕೆ ಬೇಡ, ಈಗ ಸದ್ಯಕ್ಕೆ ಈ ಥರ ಕಂಚುತೆ ತಗೊಳ್ಳೋಣ, ಮುಂದಕ್ಕೆ ಯಾವಾಗಾರ ಬೆಳ್ಳಿ ಪ್ಲೇಟ್ ತಗೊಂಡ್ರೆ ಆಯ್ತು ಅಂದ್ಬಿಟ್ಟು ಇದೊಂದು ಪ್ಲೇಟ್ ತರಕ್ಕೆ ಹೋಗಿ ಇಷ್ಟೆಲ್ಲ ಖರ್ಚು ಮಾಡಿಸ್ತೆ ಫ್ರೆಂಡ್ಸ್. ಇದೊಂದು ಪ್ಲೇಟ್ ಎಷ್ಟು? 45 ರೂಪಾಯಿ ಖರ್ಚು ಮಾಡ್ಸಕ್ಕೆ ಹೋಗಿ 700 ರೂಪಾಯಿ ಖರ್ಚು ಮಾಡಿಸಿದ್ದೀನಿ.
ಅಂದರೆ ಈ ಪ್ಲೇಟು ಆ ಬಾಕ್ಸ್ಗಳು ಎಲ್ಲ ಸೇರಿ ಫ್ರೆಂಡ್ಸ್ 700 ರೂಪಾಯಿ ಆಯಿತು. ನಮ್ಮ ಗಣಪತಿ ಎಲ್ಲ ಸೇರಿ ಫ್ರೆಂಡ್ಸ್. ಗಣಪತಿ ಬಂದರು, ಸಖತ್ ಖುಷಿ ಆಗ್ತೈತೆ ನನಗೆ. ವಿಘ್ನ ವಿನಾಯಕ ಬಂದರು ನಮ್ಮ ಮನೆಗೆ. ಇನ್ನು ಯಾವುದೇ ವಿಘ್ನ ಆಗಲ್ಲ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಬೋಂಡ ಖಾಲಿ ಆಗ್ತೈತೆ. ಏನು ಮಾಡೋದು, ಗಣಪತಿನ ತೊಳಿಬೇಕು ಅಷ್ಟೇ. ನೀನು ಖಾಲಿ ಮಾಡ್ಬಿಡ್ತೀಯಲ್ಲ. ಓಕೆ ಫ್ರೆಂಡ್ಸ್, ಗಣಪತಿನ ಪೇಸ್ಟ್ ಅಂತೀನಿ, ಹುಣಸೆಹಣ್ಣನ್ನು ಸಬ್ಬಿನ ಹಾಕಿ ನೀಟಾಗಿ ತೊಳೆದು ಬಿಡ್ತೀನಿ. ಸ್ವಲ್ಪ ಕಪ್ಪಗಾಗ್ಬಿಟ್ಟವ್ರೆ. ಇದು ರೆಡಿ ಮಾಡಿಸಿ ಪ್ರಿಂಟ್ ಏನೋ ಮಾಡಿಸಿ ತಂದು ಹಂಗೆ ಇಟ್ಟಿರ್ತಲ್ಲ ಫ್ರೆಂಡ್ಸ್. ಅದಕ್ಕೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನನ್ನ ಡ್ರೀಮ್ ಫ್ರೆಂಡ್ಸ್ ಇದೆಲ್ಲ ದೇವ್ರ ವಿಗ್ರಹಗಳು ತಗೋಬೇಕು ಅನ್ನೋದು. ಅದು ಹೆಂಗೆ ಇರ್ತೈತೋ ನನಗೆ ಗೊತ್ತಾಗ್ತಾ ಇಲ್ಲ. ಈ ದೇವ್ರ ವಿಗ್ರಹಗಳನ್ನ ತರಿಸೋದು ತಮಿಳ್ನಾಡಿಂದ ಅಂತೆ ಫ್ರೆಂಡ್ಸ್. ಅವರು ತುಂಬ ಸ್ಟ್ರಾಂಗಾಗಿ ನೀಟಾಗಿ ಶೇಪ್ ಕೊಟ್ಟು ಮಾಡ್ತಾರೆ. ಸಖತ್ ಇಷ್ಟ ಆಯಿತು ನನಗೆ. ಇದು ಅಚ್ಚೇನೋ ಆಗ್ತಾರೆ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಸಂದಿಗೊಂದಿಲೆಲ್ಲ ಕಪ್ಪು ಕಲೆಗಳ ಥರ ಜಾಸ್ತಿ ಐತೆ. ಅದು ನೀಟಾಗಿ ಉಜ್ಜಿದ್ರೆ ಬಂದ್ಬಿಡ್ತೈತೆ. ಅದಕ್ಕೆ ಹುಣಸೆಹಣ್ಣಲ್ಲಿ ಒಂದ್ಸಲ ನೀಟಾಗಿ ಉಜ್ಜಿಬಿಟ್ಟು ಆಮೇಲೆ ಸಬ್ಬಿನ ಬ್ರಷಲ್ಲಿ ನೀಟಾಗಿ ಉಜ್ಜಿದೆ. ಅದು ಹೋಗ್ತಾ ಇಲ್ಲ, ಯಾಕಂದರೆ ಸಂದಿಗೊಂದಿ ತನಕ ಸ್ಟ್ರಾಂಗ್ ಬ್ರಷ್ ಇರಬೇಕು ಫ್ರೆಂಡ್ಸ್. ಇದರಲ್ಲೂ ಹೋಗ್ತಾ ಇಲ್ಲ. ಆಮೇಲೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿ ಅಷ್ಟರಲ್ಲಿ ಪಿನ್ ನೆನಪಾಯ್ತು ಫ್ರೆಂಡ್ಸ್. ಈಗ ಫಸ್ಟ್ ಟೈಮ್ ನಾವು ಪಿನ್ನಲ್ಲಿ ನೀಟಾಗಿ ತೊಳ್ಕೊಬಿಟ್ರೆ ಆಮೇಲೆ ನೆಕ್ಸ್ಟ್ ಟೈಮಿಂದ ತೊಳಿತಾನೆ ಇರ್ತೀನಲ್ಲ ಆಗಾಗ, ಆಮೇಲೆ ಕ್ಲೀನಾಗಿ ಇಟ್ಕೋತೀನಿ ಅಂದ್ಬಿಟ್ಟು ಪಿನ್ನೆ ತಗೊಂಡು ಮಾರ್ಕ್ ಎಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದೊಂಥರ ಕಚ್ಕೊಂಡಂಗಿತ್ತು ಫ್ರೆಂಡ್ಸ್. ಇದು ಅದೇನೋ ಕೆಮಿಕಲೋ ಏನೋ ಅನ್ಕೋತೀನಿ. ಆಮೇಲೆ ಪಿನ್ನಲ್ಲಿ ತೆಗ್ದಿದ ತಕ್ಷಣ ನೀಟಾಗಿ ಬಂದ್ಬಿಡ್ತಾಯಿತ್ತು. ಜಾಸ್ತಿ ಟೈಮ್ ತಗೊಂತು. ಇದು ಅರ್ಧ ಅವರ್ ಕ್ಲೀನ್ ಮಾಡಿದೆ ನಾನು. ನೀಟಾಗಿರಬೇಕು, ಗಣಪತಿ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಪಿನ್ನಲ್ಲೆಲ್ಲ ತೆಗೆದ್ಬಿಟ್ಟು ಮತ್ತೆ ಒಂದ್ಸಲ ಹುಣಸೆಹಣ್ಣು ಸಬ್ಬಿನ ಹಾಕಿ ನೀಟಾಗಿ ತೊಳ್ಕೊಂಡೆ. ಫುಲ್ಲು ಕ್ಲೀನ್ ಆಗ್ಬಿಡ್ತು. ಫುಲ್ ಖುಷಿ ಆಯಿತು ನೋಡಿ. ತಂದಾಗ ಹೆಂಗಿತ್ತು, ಈಗ ಎಲ್ಲ ಬೆಳ್ಳಗಾಗ್ಬಿಡ್ತಲ್ಲ. ಆಮೇಲೆ ಪ್ಲೇಟ್ಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡಿದ್ದಾದ್ಮೇಲೆ ಮೊದಲು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಬಿಟ್ಟೆ ಗಣಪತಿಗೆ. ಮತ್ತು ರಾಯರ್ ಕೆಳಗಡೆ ಇದ್ರಲ್ಲ ಅವ್ರಿಗೂ ಪ್ಲೇಟಲ್ಲಿ ಒಳಗಡೆ ಇಟ್ಟೆ. ಫೈನಲಿ ಇನ್ನೊಂದ್ಸಲ ಪೂಜೆ ಮಾಡಿಕೊಂಡೆ. ಫುಲ್ ಖುಷಿಯಾಗೋಯ್ತು ಫ್ರೆಂಡ್ಸ್. ಚಾಕ್ಲೇಟ್ ಬನ್ನು ಇದು ಒಂದ್ಸಲ ತಿಂದಿದ್ದು ಸಖತ್ತಾಗಿತ್ತು, ಅದಕ್ಕೆ ತಂದ್ವಿ. ಐಟಮ್ಸ್ಗಳು ಸರಿಯಾಗಿ ಮಾಡಿರಿ ಬೇಕರಿ ಫ್ರೆಂಡ್ಸ್. ಖಾಲಿ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಎಲ್ಲ ತಿನ್ಕೊಂಡವ್ರೆ ಅಲ್ಲ, ತಗೊಂಡೋಗ್ಬಿಟ್ಟವ್ರೆ. ನೀವು ತಿಂದ್ಯಾ? ತಿನ್ನಬಾರ್ದು. ಚಾಕ್ಲೇಟ್ ಹಾಕಿರ್ತಾರೆ ಫ್ರೆಂಡ್ಸ್ ಬಂದಮೇಲೆ. ಸೂಪರ್ ಇರ್ತೈತೆ ಗೊತ್ತಾ ಫ್ರೆಂಡ್ಸ್, ಸಕ್ಕತ್ತೈತೆ. ಫ್ರೆಂಡ್ಸ್ ಒಂದು ಸ್ವಲ್ಪ ಐಟಮ್ಗಳು ತಗೊಬಂದ್ವಿ. ಇದನ್ನೆಲ್ಲ ತೋರಿಸೇ ಇಲ್ಲ ನಾನು, ಸಾರಿ ಫ್ರೆಂಡ್ಸ್. ಇದು ನಾಳೆಗೆ ಫ್ರೆಂಡ್ಸ್, ಇವತ್ತು ಸೋಮವಾರ ತಿನ್ನಂಗಿಲ್ಲ. ಟೊಮೊಟೊ, ಬೆಂಡೆಕಾಯಿ, ಆಲೂಗಡ್ಡೆ, ಸಾಸಿವೆ, ಕಲೆಗಿರೋ ಐಟಮ್ಸ್ ತರಿಸ್ಕೊಂಡೆ. ತಿಂಡಿ ಅಲ್ಲ, ತರಕಾರಿ. ನಿನಗೆ ನಾನ್ ವೆಜ್ ಐತೆ ತಾನೇ? ಕೈಮಾ ಐತೆ ತಾನೇ? ಒಪ್ಪಿ ಅವ್ನು ಜಾಸ್ತಿ ಆವಾಜ್ ಆಗ್ತಾನಪ್ಪ ಇತ್ತೀಚೆಗೆ. ನೋಡ್ದಾ ಅವನ ರಿಯಾಕ್ಷನ್ಗಳು? ಈಗ ನಾವು ಇವೆಲ್ಲದರಲ್ಲೂ ಬೆಂಡೆಕಾಯಿನ ಪಿಕ್ ಮಾಡ್ಕೋಬೇಕಾಗ್ತೈತೆ ಫ್ರೆಂಡ್ಸ್. ಇವಾಗ ದಿಢೀರ್ ಮುದ್ದೆ ಸಾರಿಗೆ ಪರವಾಗಿಲ್ಲ, ಎಳೆ ಬೆಂಡೆಕಾಯಿ ಐತೆ. ಬೆಂಡೆಕಾಯಿ ಗೊಜ್ಜು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ. ಬೆಂಡೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಒಂದು ಸೌಟು ಚಿಕ್ಕ ಸೌಟಲ್ಲಿ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗಿ ಫ್ರೆಂಡ್ಸ್. ಇವಾಗ ಒಂದು 15-20 ನಿಮಿಷದಲ್ಲಿ ಆಗ್ಬಿಡ್ಬೇಕು. ಆ ಥರ ರೆಸಿಪಿ ಮಾಡ್ಕೋತಾರೆ. ಅದು ಆಗಾಗ ಮಾಡ್ತಾನೆ ಇರ್ತೀನಲ್ಲ ಫ್ರೆಂಡ್ಸ್, ಅದೇನೇ. ಆಮೇಲೆ ಒಂದು ಟೊಮೊಟೊ ಹಾಕೋಬೇಕು. ಹುಣಸೆ ಹುಳಿ ಇಷ್ಟಪಡೋರು ಹಾಕೋಬೋದು ಫ್ರೆಂಡ್ಸ್, ನಮಗೇನು ಇಷ್ಟ ಆಗಲ್ಲ. ದೊಡ್ಡ ಟೊಮೊಟೊ ಐತಲ್ಲ, ಅದಕ್ಕೆ ಇದನ್ನೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಅರ್ಧಂಬರ್ಧ ಬೆಂದಮೇಲೆ ಬೆಂಡೆಕಾಯಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಸಪ್ರೇಟಾಗಿ ಹುರಿದು ಹಾಕೋಬೋದು ಫ್ರೆಂಡ್ಸ್. ನನಗೆ ಬೇಗ ಅರ್ಜೆಂಟಾಗಿ ಮಾಡಬೇಕಂದ್ರೆ ಹಿಂಗೆ ಮಾಡ್ಕೋತೀನಿ ನಾನು. ಎಣ್ಣೆನಲ್ಲೂ ಬೆಂಡೆಕಾಯಿನ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಬಿಟ್ರೆ ಹಿಂಗೆ ಆಗ್ತೈತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಹುರ್ಕೊಂಡಿದ್ದಾದ್ಮೇಲೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡ್ಕೋತೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಕ್ವಿಕ್ಕಾಗಿ ಹೋಗ್ತೈತೆ. ಮುದ್ದೆಗೂ ಸರಿ, ಅನ್ನಕ್ಕೂ ಸರಿ, ಸೂಪರ್ ಡೂಪರ್ ಆಗಿರ್ತೈತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಸೂಪರ್ ಡೂಪರ್ ಬೆಂಡೆಕಾಯಿ ಗೊಜ್ಜು ರೆಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಬೆಂಡೆಕಾಯಿ ಗೊಜ್ಜು, ಅನ್ನದ ಮುದ್ದೆ. ರಾಗಿ ಹಸಿಟ್ಟು ಖಾಲಿ ಆಯಿತು ಫ್ರೆಂಡ್ಸ್, ಅದಕ್ಕೆ ಅನ್ನದ ಮುದ್ದೆ ಮಾಡಿದೆ. ಚೋಚ ನಂಚ್ಕೊಳಕ್ಕೆ ತನ್ನ ಇಲ್ಲ ಇದರ ಹೊಟ್ಟೆ ತುಂಬಿಸ್ಕೊಳಕ್ಕೆ ತನ್ನ ಅರ್ಥ ಆಗ್ತಿಲ್ಲ. ಇದು ನನ್ನ ಗಂಡ ಮಾಡೋ ಕೆಲಸ ಫ್ರೆಂಡ್ಸ್. ಅಡುಗೆ ಒಂದು ಸ್ವಲ್ಪ ಲೇಟ್ ಆದರೆ ಗಣಪತಿ ತಂದಿರೋ ಎಕ್ಸೈಟ್ಮೆಂಟಲ್ಲಿ ಒಂದು 20 ಸಲ ಅಲ್ಲೇ ನೋಡ್ಕೊಂಡು ನಿಂತಿದ್ದೆ ಫ್ರೆಂಡ್ಸ್. ಅಡುಗೆ ಒಂದು ಸ್ವಲ್ಪ ಲೇಟ್ ಆಯಿತು, ಏನಿಲ್ಲ 9:30 ಕರೆಕ್ಟಾಗಿ ಮಾಡಿದ್ದೀನಿ ಅಷ್ಟೇ. ಈ ಗ್ಯಾಪಲ್ಲಿ ಚೌ ಮಾಯ ಫ್ರೆಂಡ್ಸ್. ಇಷ್ಟು ದಿನ ಟೇಸ್ಟಾಗಿ ಮಾಡ್ತಾ ಇರಲಿಲ್ವೇ? ಸಖತ್ತಾಗಿ ಬಂದಿದ್ದು ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಒಬ್ರದೇ ವಿಶ್ ಇರೋದು. ಕವಿತಾ ಸಿಸ್ಟರ್ 26ಕ್ಕೆ ವಿಶ್, ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.